ಇವತ್ತಿನ ದಿನ ನಮ್ಗೆ ಎಲ್ಲಾ ಕಾಯಿಲೆಗಳು ಬರ್ತಾ ಇರೋದು ಇನ್ಫ್ಲಮೇಷನ್ ಇಂದ. ನಮ್ಮ ಜಾಯಿಂಟ್ ಪೇನ್ ಆಗಿರ್ಬೋದು, ಆಸ್ಟಿಯೋಆರ್ಥರೈಟಿಸ್, PCOD, ಡಯಾಬಿಟಿಸ್, ಇದೆಲ್ಲ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿರುವ ಕಾರಣ ಬರ್ತಾ ಇದೆ. ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ, ಕಲಬುರ್ಗಿಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಒಮೆಗಾ 3 ಬಗ್ಗೆ ಮಾತಾಡೋಣ. ಒಮೆಗಾ 3 ಅನ್ನೋದು ಸಪ್ಲಿಮೆಂಟ್ ಪ್ರತಿಯೊಂದು ಕಡೆ ಸಿಗ್ತಾ ಇದೆ. ಪ್ರತಿಯೊಂದು ಫುಡ್ ಐಟಮ್ ಅಲ್ಲಿ ಒಮೆಗಾ 3 ಇದೆ ಅಂತ ನಿಮ್ಗೆ ಅಡ್ವರ್ಟೈಸ್ ಮಾಡ್ತಾರೆ. ಯಾಕೆ ಈ ಒಮೆಗಾ 3 ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಒಮೆಗಾ 3 ಅನ್ನುವಂಥದ್ದು ಒಂದು ಫ್ಯಾಟಿ ಆಸಿಡ್ಸ್, ಒಂದು ಗುಡ್ ಫ್ಯಾಟ್ಸ್ ಅಂತ ನಾವು ಇದನ್ನ ಕರಿಬಹುದು. ಒಮೆಗಾ 3 ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸುಮಾರು ಜನ ನಾನು ನೋಡಿದೀನಿ ಸಪ್ಲಿಮೆಂಟ್ಸ್ ಆಲ್ರೆಡಿ ತಗೋತಾ ಇರ್ತೀರಾ, ಯಾವ್ದೋ ಅಡ್ವರ್ಟೈಸ್ ನೋಡ್ಬಿಟ್ಟು, ಬಟ್ ಅದ್ರಲ್ಲಿ ಒಮೆಗಾ 3 ನಿಜವಾಗ್ಲೂ ಇರೋದೇ ಇಲ್ಲ. ಅದರಲ್ಲಿ ಕ್ವಾಲಿಟಿ ಆಫ್ ಒಮೆಗಾ 3 ತುಂಬಾ ಕಡಿಮೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಫ್ಲಾಕ್ಸ್ ಸೀಡ್ ಆಯಿಲ್ದು ಒಮೆಗಾ 3 ಕ್ಯಾಪ್ಸೂಲ್ ನೀವು ತಗೋತಿರ್ತೀರಾ. ಫ್ಲಾಕ್ಸ್ ಸೀಡ್ಸ್ ನಾವು ಹಾಗೆ ತಿನ್ಬೋದಲ್ವಾ? ಫ್ಲಾಕ್ಸ್ ಸೀಡ್ ಅಂದ್ರೆ ಅಗಸೆ ಬೀಜ ನಮ್ಮ ಮನೆಯಲ್ಲೇ ಸಿಗುತ್ತೆ. ಅದ್ರ ಚಟ್ನಿ ಪುಡಿ ಮಾಡ್ಕೊಂಡು ನಾವು ತಿನ್ಬೋದು. ಆದ್ರೆ ಕ್ಯಾಪ್ಸ್ಯೂಲ್ ತಗೋತಿದ್ದೀರಾ, ಕ್ಯಾಪ್ಸ್ಯೂಲ್ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್, ಒಮೆಗಾ 3 ಅಲ್ಲಿ ಏನು ಕಾಂಪೋನೆಂಟ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಮೆಗಾ 3 ಅಲ್ಲಿ 3 ತರದ ಫ್ಯಾಟಿ ಆಸಿಡ್ಸ್ ಇರುತ್ತೆ. ALA, EPA ಮತ್ತು DHA. ಇದು 3 ಫ್ಯಾಟಿ ಆಸಿಡ್ಸ್ ನ ಸೇರಿಸಿ ಒಮೆಗಾ 3 ಆಗುತ್ತೆ. ನಮ್ಮ ಪ್ಲಾಂಟ್ ಸೋರ್ಸಸ್ ಅಲ್ಲಿ ಇರುವಂತದ್ದು ಅಂದ್ರೆ ಅಗಸೆ ಬೀಜ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಅಂದ್ರೆ ಅಕ್ರೋಟ್ ಬೀಜ, ಆಮೇಲೆ ನಟ್ಸು, ನಿಮ್ಮ ಆಲ್ಮಂಡ್ಸು, ನಿಮ್ಮ ಬಾದಾಮಿ, ಪಿಸ್ತಾ, ಇದೆಲ್ಲದರಲ್ಲೂ ಕೂಡ ಒಮೆಗಾ 3 ಇದೆ. ಬಟ್ ಇದು ALA, ಈ ಒಂದೇ ತರದ ಒಮೆಗಾ 3 ಅದರಲ್ಲಿದೆ. ಸೊ ಈ ALA ನಿಧಾನವಾಗಿ ನಮ್ಮ ಬಾಡಿಯಲ್ಲಿ ಇನ್ನೂ 2 ಫ್ಯಾಟಿ ಆಸಿಡ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಅಂದ್ರೆ EPA ಮತ್ತೆ DHA ಅಲ್ಲಿ ಕನ್ವರ್ಷನ್ ಆಗುತ್ತೆ. ಬಟ್ ಈ ಕನ್ವರ್ಷನ್ ರೇಟ್ ಏನಿದೆ, ALA, EPA ಮತ್ತೆ DHA ಆಗೋದು ತುಂಬಾ ಕಮ್ಮಿ ಅಮೌಂಟ್ ಅಲ್ಲಿ, ತುಂಬಾ ಕಮ್ಮಿ ಪ್ರಮಾಣದಲ್ಲಿ. ಅದಕ್ಕಾಗಿ ಈ ಕನ್ವರ್ಷನ್ ನ ಆಗೋಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ನಾವು EPA ಮತ್ತೆ DHA ಇರುವಂತಹ ಒಮೆಗಾ 3 ತಗೊಳ್ಳೋದು ಅಡ್ವೈಸ್ ಮಾಡ್ತೀವಿ. ಸೊ ನೀವು ಒಮೆಗಾ 3 ಕ್ಯಾಪ್ಸ್ಯೂಲ್ ತಗೊಳ್ಬೇಕಾದ್ರೆ ಫಸ್ಟ್ ಅದರ ಬಾಕ್ಸ್ ಮೇಲೆ ಟರ್ನ್ ಮಾಡಿ ನೋಡಿ, ಅದರಲ್ಲಿ EPA ಇದೆಯಾ, DHA ಇದೆಯಾ ಅಂತ ನೀವು ನೋಡೋದು ಮುಖ್ಯ. ಆಮೇಲೆ ಈ EPA ಮತ್ತೆ DHA ಎರಡು ಸೇರಿಸಿ ಅಟ್ಲೀಸ್ಟ್ 500 ಅಷ್ಟು ಆದ್ರೂ ಆಗ್ಬೇಕು, 500 ಯೂನಿಟ್ಸ್ ಆದ್ರೂ ಆಗ್ಬೇಕು. ಅದೆರಡು ಮೆನ್ಷನ್ ಮಾಡಿದ್ರು ಕೂಡ ಕೆಲವೊಂದು ಒಮೆಗಾ 3 ಇಷ್ಟು ಲೋ ಕ್ವಾಲಿಟಿ ಇರುತ್ತೆ, ಅದರಲ್ಲಿ ಬೇರೆ ಆಯಿಲ್ಸ್ ಮಿಕ್ಸ್ ಮಾಡಿರ್ತಾರೆ, ಅದರ ಟೋಟಲ್ 500 ಅಷ್ಟು ರೀಚ್ ಆಗೋದಿಲ್ಲ. ಸೊ ಆ ತರ ಒಮೆಗಾ 3 ಎಷ್ಟು ಕಾಸ್ಟ್ಲಿ ಇರುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಯೂಸ್ ಆಗ್ತಿಲ್ಲ. ಸೊ ಅದಕ್ಕಾಗಿ ಅದೆಲ್ಲ ನೀವು ನೋಡ್ಕೊಂಡು ನಿಮ್ಮ ಸಪ್ಲಿಮೆಂಟ್ಸ್ ನ ತಗೊಳ್ಳಿ. ಯಾಕೆ ಈ ಸಪ್ಲಿಮೆಂಟ್ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ, ತಗೋಬೇಡಿ ಅಂತ ಹೇಳ್ತಿಲ್ಲ. ಯಾಕೆ ಅಂದ್ರೆ ಒಮೆಗಾ 3 ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಒಮೆಗಾ 3 ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ಹೊರಗಡೆಯಿಂದ ಅದನ್ನ ತಗೋಬೇಕು. ಹೇಗೆ ಅಂದ್ರೆ ಐದರ್ ಫುಡ್ ಇಂದ ತಗೋಬೇಕು ಅಥವಾ ಸಪ್ಲಿಮೆಂಟ್ ರೂಪದಲ್ಲಿ ನಾವು ತಗೋಬೇಕು. ಫುಡ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೆ, ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಈ ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಇರುತ್ತೆ, ಚಿಯಾ ಸೀಡ್ಸ್ ಅಲ್ಲಿ ಕೂಡ ಒಮೆಗಾ 3 ಇರುತ್ತೆ, ನಟ್ಸ್ ಅಲ್ಲಿ, ವಾಲ್ನಟ್ ಅಲ್ಲಿ ಒಳ್ಳೆ ರೀತಿಯ ಒಮೆಗಾ 3 ಇದೆ, ಬಾದಾಮಿಯಲ್ಲಿ ಒಮೆಗಾ 3 ಇದೆ. ಸೊ ಇದೆಲ್ಲ ಫುಡ್ಸ್ ನೀವು ಡೈಲಿ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಅದ್ರ ಜೊತೆಗೆ ಮೇಜರ್ಲಿ ಇದು ಸಿಗೋದು ಒಳ್ಳೆ ಕ್ವಾಲಿಟಿ ಒಮೆಗಾ 3 ಸಿಗೋದು ನಿಮ್ಗೆ ಸೀ ಫುಡ್ ಅಲ್ಲಿ, ಸ್ಪೆಷಲಿ ಫ್ಯಾಟಿ ಫಿಶ್ ಅಂತ ಹೇಳ್ತೀವಿ. ಅದರಲ್ಲೂ ಎಲ್ಲ ಫಿಶ್ ಅಲ್ಲಿ ಒಮೆಗಾ 3 ನಿಮ್ಗೆ ಸಿಗೋದಿಲ್ಲ, ಕೆಲವೊಂದು ಫಿಶ್ ಅಲ್ಲಿ ಮಾತ್ರ. ಈ ಸ್ಯಾಲ್ಮನ್ ಇದೆ, ಮ್ಯಾಕರಲ್ ಇದೆ, ಇಲ್ಲ ಸಾರ್ಡಿನ್ಸ್ ಅಂತ, ಈ 3 ವೆರೈಟಿ ಫಿಶ್ ಅಲ್ಲಿ ಮಾತ್ರ ನಿಮ್ಗೆ ಒಳ್ಳೆ ರೀತಿಯ ಒಮೆಗಾ 3 ಸಿಗುತ್ತೆ. ನಿಮ್ಗೆ ಇದೆಲ್ಲ ಯಾವುದು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಫಿಶ್ ಆಯಿಲ್ ಕ್ಯಾಪ್ಸ್ಯೂಲ್ ತಗೋಬಹುದು, ಅಥವಾ ಈಗ ನಮ್ಗೆ ವೀಗನ್ ಒಮೆಗಾ 3 ಕೂಡ ಸಿಗ್ತಾ ಇದೆ. ಅದು ಹೇಗೆ ಅಂದ್ರೆ ಆಲ್ಗೆ ಅಂತ ಹೇಳ್ತೀವಿ, ಆಲ್ಗಲ್ ಆಯಿಲ್ ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಈ ಆಲ್ಗೆ ಅಂದ್ರೆ ನಮ್ಮ ಸಮುದ್ರದಲ್ಲಿ ಬೆಳೆಯುವಂತದ್ದು. ಸೊ ಅದರಿಂದ ಒಮೆಗಾ 3 ಕ್ಯಾಪ್ಸ್ಯೂಲ್ಸ್ ಕೂಡ ಮಾಡಿರ್ತಾರೆ. ಸೊ ಅದನ್ನ ಕೂಡ ನೀವು ತಗೋಬಹುದು. ಸೊ ಫುಡ್ಸ್ ಅಲ್ಲಿ ಇದೆಲ್ಲ ಫುಡ್ಸ್ ಅಲ್ಲಿ ಇರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಸಪ್ಲಿಮೆಂಟ್ಸ್ ತಗೋಬೇಕಾದ್ರೆ ಯಾವ ರೀತಿ ನೀವು ತಗೋಬೇಕು, ಅದರಲ್ಲಿ ಏನು ಕಂಪೋಸಿಷನ್ ನೀವು ನೋಡ್ಬೇಕು ಅಂತ. ಈಗ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಒಮೆಗಾ 3 ತಗೊಳ್ಳೋದ್ರಿಂದ ಏನೆಲ್ಲ ನಮ್ಮ ಬಾಡಿಗೆ ಬೆನಿಫಿಟ್ಸ್ ಇದೆ ಅಂದ್ರೆ, ಮೊದಲನೇದು, ಇದು ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ.
ಇವತ್ತಿನ ದಿನ ನಮ್ಗೆ ಎಲ್ಲಾ ಕಾಯಿಲೆಗಳು ಬರ್ತಾ ಇರೋದು ಇನ್ಫ್ಲಮೇಷನ್ ಇಂದ. ನಮ್ಮ ಜಾಯಿಂಟ್ ಪೇನ್ ಆಗಿರ್ಬೋದು, ಆಸ್ಟಿಯೋಆರ್ಥರೈಟಿಸ್, PCOD, ಡಯಾಬಿಟಿಸ್, ಇದೆಲ್ಲ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿರುವ ಕಾರಣ ಬರ್ತಾ ಇದೆ. ಸೊ ನೀವು ಈ ಇನ್ಫ್ಲಮೇಷನ್ ನ ಕಡಿಮೆ ಮಾಡೋದಕ್ಕೆ omega-3 ತಗೋಬಹುದು. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಫಂಕ್ಷನ್, omega-3 ಇಂದ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ಮ ಮೆಮರಿಗೆ, ಮುಂದೆ ಹೋಗಿ ಆಲ್ಝೈಮರ್ಸ್ ಡಿಸೀಸ್ ಅಂದ್ರೆ ನಿಮ್ಮ ಮೆಮರಿ ಪ್ರಾಬ್ಲಮ್ ಆಗದೆ ಇರೋದಕ್ಕೆ, ಇದೆಲ್ಲದಕ್ಕೂ ಕೂಡ omega-3 ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಬ್ರೈನ್ ನ ಡೆವಲಪ್ ಮಾಡಕ್ಕೆ, ಪ್ರೊಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ನಾನು ಹೇಳ್ದೆ ಇದು ಗುಡ್ ಫ್ಯಾಟ್ ಅಂತ. ಗುಡ್ ಫ್ಯಾಟ್ ನ ಕೆಲಸ ಏನು? ನಮ್ಮ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡೋದೇ ಇದರ ಫಂಕ್ಷನ್. ಸೊ omega-3 ಇಂದ ನಿಮ್ಗೆ ಈ ಬೆನಿಫಿಟ್ ಇದೆ. ಯಾರಿಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್, ಟ್ರೈಗ್ಲಿಸರೈಡ್ ಸ್ಪೆಷಲಿ ಹೈ ಇದೆಯೋ ಅವರಿಗೆ omega-3 ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಒಳ್ಳೆ ರೀತಿಯ ಕಂಟ್ರೋಲ್ ಮತ್ತೆ ಚೇಂಜಸ್ ನೀವು ಕಾಣಿಸ್ಕೊಳ್ತೀರಾ. ಸೊ omega-3 ನಿಮ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮ್ಮ ಹಾರ್ಟ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಮುಂದೆ ಹೋಗಿ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅನ್ನೋ ರೀತಿ ನಿಮ್ಮ ಹಾರ್ಟ್ ಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಬಾಡಿಯಲ್ಲಿ ಎಲ್ಲ ನರ್ವ್ಸ್ ರಿಲೇಟೆಡ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಅದರ ರಿಪೇರ್ ಮಾಡಕ್ಕೆ, ಆಂಟಿ ಇನ್ಫ್ಲಮೇಟರಿ ಆಗಿರೋ ಕಾರಣ ಏನಾದ್ರೂ ನಿಮ್ಗೆ ಕಾಯಿಲೆ, ಇನ್ಫೆಕ್ಷನ್ಸ್ ಇದ್ರೆ ಕೂಡ ಅದರಿಂದ ಬೇಗ ರಿಕವರಿ ಆಗೋ ತರ ಇದನ್ನ ಮಾಡುತ್ತೆ. ಸೊ omega-3 ಇದೆಲ್ಲ ಬೆನಿಫಿಟ್ಸ್ ಇದೆ. ಅದಕ್ಕೆ ನೀವು ಡೈಲಿ ನಿಮ್ಮ ಡಯಟ್ ಅಲ್ಲಿ omega-3 ರಿಚ್ ಫುಡ್ಸ್ ನ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಆಲ್ರೆಡಿ ಇದೆ, ಅದಕ್ಕೆ ನೀವು ಕಡಿಮೆ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಾ ಅಂದ್ರೆ omega-3 ಸಪ್ಲಿಮೆಂಟ್ ನ ಯೂಸ್ ಮಾಡಿ. ಬಟ್ ಸಪ್ಲಿಮೆಂಟ್ ಯೂಸ್ ಮಾಡೋ ಮುಂಚೆ ಇದು ಒಳ್ಳೆ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಗಳಾಗುತ್ತೆ. ಯಾಕಂದ್ರೆ ಇವತ್ತಿನ ದಿನ ಅದು ಒಳ್ಳೆ ಬೆನಿಫಿಟ್ಸ್ ಇದೆ, ಜನ ತಗೋತಿದ್ದಾರೆ ಅಂತ ಗೊತ್ತಿರೋದಕ್ಕೆ ತುಂಬಾ ಅಡಲ್ಟ್ರೇಟೆಡ್ omega-3 ಬರ್ತಾ ಇದೆ. ನಾನು ಹೇಳ್ದೆ ಆಲ್ರೆಡಿ ತುಂಬಾ ಕಂಪೋಸಿಷನ್ ಅದ್ರದ್ದು ಕಮ್ಮಿ ಇರುತ್ತೆ. ಆಮೇಲೆ ಇದು ಒಂದು ಫಿಶ್ ಆಯಿಲ್ ಆಗಿರೋದ್ರಿಂದ ಎಣ್ಣೆ ನಿಮ್ಗೆ ಗೊತ್ತು, ಸ್ವಲ್ಪ ದಿನ ಅದು ಹಾಗೆ ಇಟ್ರೆ ಏನಾಗುತ್ತೆ, ವಾಸನೆ ಬರುತ್ತಲ್ವಾ. ಅದೇ ರೀತಿ ನಿಮ್ಮ ಕ್ಯಾಪ್ಸೂಲ್ ಅಲ್ಲಿ ಕೂಡ ಎಣ್ಣೆ ಹಾಳಾಗಿದ್ರೆ ಅದು ನಿಮ್ಗೆ ಬೆನಿಫಿಟ್ ಕೊಡಲ್ಲ, ಇನ್ನೂ ಜಾಸ್ತಿ ಇನ್ಫ್ಲಮೇಷನ್ ಹೆಚ್ಚು ಮಾಡುತ್ತೆ. ಸೊ ಅದನ್ನ ಎಲ್ಲ ಪಾಯಿಂಟ್ಸ್ ನ ಚೆಕ್ ಮಾಡಿ ನೀವು ಕ್ಯಾಪ್ಸೂಲ್ಸ್ ನ ಅಥವಾ ಸಪ್ಲಿಮೆಂಟೇಶನ್ ನ ಅದನ್ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದ.